ಡಾಕ್ಟರ್ ಕೆ.ಸಿ. ರಾಮಮೂರ್ತಿ ಸರ್ ಅನ್ನ ಡಯಾಸ್ ಮೇಲೆ ಕರಿತೀನಿ. ಇವರು ಸಿಎಂಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಸಿಎಂಆರ್ ಯೂನಿವರ್ಸಿಟಿಯ ಚೇರ್ಮನ್, ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ರಾಜ್ಯಸಭಾ. ಸೊ ಪ್ಲೀಸ್ ಬನ್ನಿ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಬರಮಾಡಿಕೊಳ್ಳೋಣ ವೀಕ್ಷಕರೇ. ಆತ್ಮೀಯ ಮಿತ್ರರಾದ ಶ್ರೀ ರಂಗನಾಥ್ರವರೇ, ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ಮತ್ತೋರ್ವ ಸ್ನೇಹಿತ, ಅನೇಕ ವಿದ್ಯಾಸಂಸ್ಥೆಗಳನ್ನು ಯಶಸ್ವಿಯಾಗಿ ಕಟ್ಟಿ ಸಾವಿರಾರು ಜನರಿಗೆ ದಾರಿದೀಪವಾಗಿರ್ತಕ್ಕಂಥ ಡಾಕ್ಟರ್ ಜೋಸೆಫ್ ರವರೇ, ಮತ್ತೋರ್ವ ಸನ್ನಿಹಿತರಾಗಿರ್ತಕ್ಕಂಥ ಶ್ರೀ ಡಿ.ಕೆ. ಮೋಹನ್ ರವರೇ, ರೇವಾ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ಧನಂಜಯರವರೇ, ಎಲ್ಲ ಆತ್ಮೀಯರೇ, ನಾನು ಏನೇನು ಮಾತಾಡಬೇಕು ಅಂತಿದ್ದೆ ಅದೆಲ್ಲನೂ ಜೋಸೆಫ್ ಅವರು ಹೇಳೇ ಬಿಟ್ಟಿದ್ದಾರೆ. ಬಹುಶಃ ಇಲ್ಲಿ ಮಾತನಾಡ್ತಕ್ಕಂಥದ್ದು ಏನೂ ಇಲ್ವೇ ಇಲ್ಲ. ಒಂದು, ಈ ರೀತಿಯ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಒಂದು ಜಾಗದಲ್ಲಿ ಸೇರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡತಕ್ಕಂತಹ ಆಲೋಚನೆ ಮತ್ತು ಅದರ ಸರಿಯಾದ ಒಂದು ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರುತ್ತೆ. ಬಹುಶಃ ಮಕ್ಕಳಿಗೆ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡಬೇಕು, ಹೇಗೆ ಮಾಡಬೇಕು. ಇಲ್ಲಿ ಬಂದಾಗ ಸಾಕಷ್ಟು ವಿಶ್ವವಿದ್ಯಾಲಯಗಳ ಬಗ್ಗೆ, ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅವ್ರಿಗೆ ಮಾಹಿತಿ ಸಿಕ್ಕಾಗ ದೇ ವಿಲ್ ಬಿ ಏಬಲ್ ಟು ಮೇಕ್ ದ ರೈಟ್ ಚಾಯ್ಸ್. ಅಂತಹ ಒಂದು ಅನುಕೂಲವನ್ನು ವಿದ್ಯಾಪೀಠ 9ನೇ ವರ್ಷ ಯಶಸ್ವಿಯಾಗಿ ಮಾಡ್ತಾ ಇದೆ. ಅದಕ್ಕೆ ನೀವೆಲ್ಲ ಭಾಗವಹಿಸಿದ್ರಿ, ನಮಗೆಲ್ಲ ಒಳ್ಳೆಯದಾಗಲಿ. ಮಾಹಿತಿ ಬಹಳ ಮುಖ್ಯ. ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವೆಬ್ಸೈಟಲ್ಲಿ ನೋಡ್ಬೋದು ಅಥವಾ ಟಿ ವಿಯಲ್ಲಿ ನೋಡ್ಬೋದು, ನ್ಯೂಸ್ ಪೇಪರ್ ನೋಡ್ಬೋದು. ಪ್ರತ್ಯಕ್ಷವಾಗಿ ಬಂದು ಅಲ್ಲಿರ್ತಕ್ಕಂತಹ ಒಂದು ಯಾರು ಪ್ರೆಸೆಂಟೇಷನ್ ಮಾಡ್ತಕ್ಕಂಥವ್ರು ಇರ್ತಾರೆ, ಯಾರಲ್ಲಿ ಸಂಸ್ಥೆಗಳಿರ್ತಾರೆ, ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಕನ್ಸಾಲಿಡೇಟ್ ಮಾಡಿ ಒಂದು ಡಿಸಿಷನ್ ಬರ್ತಕ್ಕಂಥದ್ದು ಬಹಳ ಮುಖ್ಯ. ಆ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ವಾತಾವರಣವನ್ನು ಪಬ್ಲಿಕ್ ಟಿವಿ ನಿರ್ಮಿಸಿಕೊಟ್ಟಿದೆ. ಬಹುಶಃ ತಮಗೆಲ್ಲ ಗೊತ್ತೇ ಇದೆ, ಪಬ್ಲಿಕ್ ಟಿವಿ ನಮ್ಮ ರಾಜ್ಯದಲ್ಲಿ ದ ರೀಚ್ ಆಫ್ ಪಬ್ಲಿಕ್ ಟಿವಿ, ಸಾಮಾನ್ಯ ಜನರಿಂದ ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪಬ್ಲಿಕ್ ಟಿವಿ ಅಂದರೆ ಏನೋ ಒಂದು ರೀತಿಯ ಗೌರವ, ಒಂದು ಅಭಿಮಾನ. ಆ ರೀಚ್, ಅಷ್ಟೊಂದು ರೀಚ್ ಇದೆ. ಆ ರೀಚ್ ಇರ್ತಕ್ಕಂತಹ ಸಂಸ್ಥೆ ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಜನಗಳು ಕೂಡ ಅಷ್ಟೇ ಮಟ್ಟದಲ್ಲಿ ಮುಟ್ಟುತ್ತೆ ಅನ್ನತಕ್ಕಂಥ ವಿಶ್ವಾಸ ನಮಗೆಲ್ಲ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿ ತಮ್ಮೆಲ್ಲರ ಜೊತೆ 4 ನಿಮಿಷ ಕಳೀಲಿಕ್ಕೆ, ಅನೇಕ ಸಂಸ್ಥೆಗಳ ಒಂದು ಪರಿಚಯ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪಬ್ಲಿಕ್ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ರಂಗನಾಥ್ ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಿಕ್ಕದಾಗಿ ಮಾತಾಡಿದ್ರು, ತುಂಬಾ ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸಿದ್ರು ಅವರು. 125 ಸ್ಟಾಲ್ಗಳ ಇನ್ಫಾರ್ಮೇಶನ್ ಬೇಕಂದ್ರೆ ಟಿವಿ ನೋಡ್ತಾ ಇರೋ ಪ್ರತಿಯೊಬ್ರು ಕೂಡ ಇಲ್ಲಿಗೆ ಬನ್ನಿ ಅಂತ. ಕರೆಕ್ಟ್. ಅದಕ್ಕೆ ಇನ್ನೊಂದು ಆಡ್ ಮಾಡ್ಬಿಡ್ತೀನಿ, 2 ದಿನಗಳ ಕಾಲ ಈ ಎಕ್ಸ್ಪೋ ಇರುತ್ತೆ, ಇವತ್ತು ಮತ್ತು ನಾಳೆ. ಸೊ ಸಾಧ್ಯವಾದಷ್ಟು ಜನರನ್ನು ಕರ್ಕೊಂಡು ಬನ್ನಿ. ವೀಕೆಂಡ್ಗೆ ಪಾರ್ಟಿ ಅಥವಾ ವೀಕೆಂಡ್ಗೆ ಮಾಲ್ ಹೋಗೋದೆಲ್ಲ ಇರುತ್ತೆ, ಬಟ್ ವೀಕೆಂಡ್ಗೆ ಎಜುಕೇಶನ್ ಎಕ್ಸ್ಪೋಗೆ ಬಂದ್ವಿ ಅನ್ನೋದು ನಿಮಗೂ ಕೂಡ ಒಂದು ಸಮಾಧಾನ ಇರುತ್ತೆ.